ಇದೇನ್ ಮಾಡ್ತಿದ್ದೀರಿ? ನೀವೆಲ್ಲ ಇಲ್ಲಿಗೆ ಯಾಕೆ ಬಂದ್ರಿ? ನೀವಿಷ್ಟು ಚಿಕ್ಕವರು, ನಿಮ್ಗೇನಾದ್ರೂ ಕಾಯಿಲೆ ಬಂದ್ರೆ ಏನ್ ಮಾಡೋದು? ಸುಬಿ, ನೀವೆಲ್ರೂ ಇಲ್ಲಿಗೆ ಬಂದಿರೋದು ಮನೆಯವ್ರು ಗೊತ್ತಾ? ಇಲ್ಲ. ನೀವೆಲ್ರೂ ಈಗ್ಲೇ ಹೋಗಿ. ಹೋಗೋದಕ್ಕೂ ಮೊದ್ಲು ಎಲ್ರೂ ಕೆರೆಯಲ್ಲಿ ಚೆನ್ನಾಗಿ ಕೈಕಾಲು ತೊಳ್ಕೊಂಡು ಹೋಗಿ, ಗೊತ್ತಾಯ್ತಾ? ಇಷ್ಟೊತ್ತಿಗಾಗ್ಲೇ ಮನೇಲಿ ಅಕ್ಕ ಎಷ್ಟ್ ಚಿಂತೆ ಮಾಡ್ತಿದ್ದಾಳೇನೋ. ಹೋಗು ಸುಬ್ಬಿ. ಅನು ಚಿಕ್ಕಮ್ಮ, ನಾವೆಲ್ಲರೂ ಹೊರಟೋಗ್ಬಿಟ್ರೆ ಮಂಗಲ್ನ ಯಾರು ನೋಡ್ಕೋತಾರೆ? ಚಿಂತೆ ಮಾಡ್ಬೇಡ ಸುಬ್ಬಿ, ನಾನಿಲ್ವಾ? ನಾನ್ ನೋಡ್ಕೋತೀನಿ. ನಾನಷ್ಟೇ ಅಲ್ಲ, ನನ್ ಜೊತೆ ತುಂಬಾ ಜನ ಇದ್ದಾರೆ. ಅಲ್ಲಿ ನೋಡ್ ಸುಬ್ಬಿ. ಅನು ಚಿಕ್ಕಮ್ಮ, ಇವತ್ತು ಅಪ್ಪ ಏನಾದ್ರೂ ನಿಮ್ನ ನೋಡಿದ್ರೆ ಅವ್ರಿಗೆ ತುಂಬಾ ಖುಷಿ ಆಗ್ತಿತ್ತು ಅಲ್ವಾ? ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ಬೇಕು ಅಂತ ಅಪ್ಪ ಹೇಳ್ತಿರ್ತಾರೆ. ಮತ್ತೆ ನೀವು ಕೂಡ ಅದನ್ನೇ ಮಾಡ್ತಿದ್ದೀರಾ ಅಲ್ಲ ಅನು ಚಿಕ್ಕಮ್ಮ? ಜನರಿಗೆ ಸೇವೆ ಮಾಡೋದೇ ದೇಶದ ಸೇವೆನಾ? ಜನರು ಇಲ್ಲ ಅಂದ್ರೆ ದೇಶ ಇರುತ್ತಾ ಸುಬ್ಬಿ? ನಮ್ಮಲ್ಲಿ ಯಾರೂ ಮಂಗಲ್ನ ಹುಡುಕೋದಕ್ಕೆ ಹೋಗ್ಲಿಲ್ಲ. ಆದ್ರೆ ಸುಭಾಷ್ ಅವನನ್ನ ಹುಡುಕಿದಾನೆ. ಬೇರೆ ಮಕ್ಕಳೆಲ್ಲ ಅವನ್ ಒಂದು ಮಾತಿಗೆ ಹೊರಟ್ರು, ಈ ಸುಭಾಷ್ ಯಾರು? ಮೊದಲು ಸ್ಕೂಲಿಗೆ ಬಂದ ಹುಡುಗ ಇವನಾಗಿರಲಿಲ್ಲ. ಮೇಷ್ಟ್ರೆ, ನೀವಿಲ್ಲಿ? ಜನಕ್ಕೆ ಅವರೇ, ನೀವೆಲ್ರೂ? ಸುಭಾಷ್ನ ನೀವು ನೋಡಿದ್ರ? ಅವರೆಲ್ಲ ಎಲ್ಲಿದ್ದಾರೆ? ನನ್ ಮಾತಿನ ಅರ್ಥ ಅವನ ಜೊತೆ ಅವ್ನ ಗೆಳೆಯರು ಕೂಡ ಇದ್ರು. ಅವರೆಲ್ಲ ಯಾವ ಸ್ಥಿತಿಯಲ್ಲಿ ಇದ್ದಾರೋ ಗೊತ್ತಿಲ್ಲ ನಮ್ಗೀಗ. ಸುಭಾಷ್ ಮಂಗಲ್ನ ಕರ್ಕೊಂಡು ನದಿ ದಾಟ್ ಹೋಗಿದ್ದಾನೆ ಮಿಸ್ಟ್ರೆ. ಅದಾದ್ಮೇಲೆ ಅವನ ಬಗ್ಗೆ ಏನು ಗೊತ್ತಾಗ್ತಿಲ್ಲ. ನಿಮ್ಗೆ ವಿಷಯ ಹೇಳೋದಕ್ಕೆ ಸಮಯ ಸಿಗ್ಲಿಲ್ಲ. ನೀವು ಚಿಂತೆ ಮಾಡಬೇಡಿ. ಇಲ್ಲಿ ಬನ್ನಿ, ನಾನ್ ನಿಮ್ಗೆ ಸುಭಾಷನ ತೋರಿಸ್ತೀನಿ. ಬನ್ನಿ. ನಡ್ರಿ. ಇದು ತಗೊಳ್ಳಿ ಅಕ್ಕ, ಸಕ್ಕರೆ. ಯಾರೋ ಚಿಕ್ಕ ಹುಡುಗ ಇದನ್ ತಗೊಳಕ್ಕೆ ದುಡ್ಡು ಕೊಟ್ನಂತೆ. ಅವನ್ ಚಿಕ್ಕ ಹುಡುಗ ಅಂತ ನೀನ್ ತಪ್ಪು ತಿಳ್ಕೋಬೇಡ. ಅವನ್ ಮನ್ಸಿಂದ ತುಂಬಾ ದೊಡ್ಡವನು ಅಲ್ವಾ ಸುಬಿ? ನೀನೇ ಅಲ್ವಾ ದುಡ್ಡು ಕೊಟ್ಟಿದ್ದು? ಅಲ್ಲ, ನೀವೆಲ್ರೂ ಇಲ್ಲೇ ಇದ್ದೀರಾ? ಅನಂತಣ್ಣ ಇಲ್ಲಿಗೆ ಬಂದಿಲ್ವಾ? ಸುಮ್ನಿರು, ನಿಧಾನವಾಗಿ ಮಾತಾಡು. ಅಲ್ಲಿ ನೋಡು, ಅಲ್ಲಿದ್ದಾರೆ ಅನಂತವ್ರು. ಅನಂತವ್ರನ್ನ ಪೊಲೀಸರು ಹುಡುಕ್ತಿದ್ದಾರೆ, ಅದಕ್ಕೆ ಈ ವೇಷದಲ್ಲಿದ್ದಾರೆ. ಸುಭಾಷ್, ಈಗ ನೀನ್ ಹೋಗು, ನಾವೆಲ್ಲ ಇದೀವಿ. ನಿನ್ ಗೆಳೆಯನ್ನ ನಾವು ನೋಡ್ಕೋತೀವಿ. ನೀನ್ ಹೋಗು ಬೇಗ ಇಲ್ಲಿಂದ. ನಡೀರಿ ಗೋಪಾಲ್, ನವೀನ್. ಸುಭಾಷ್, ಸುಭಿ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಮಕ್ಳು ಬರೋ ಜಾಗನ ಇದು? ಸುಬಿ, ಮನೆಗ್ ನಡಿ. ಏಯ್, ನೀವೆಲ್ರೂ ಮನೆಗೆ ಹೋಗಿ. ನೋಡ್ತಾ ಇದ್ದೀರಾ ಜನಕ್ಕೆ ಅವರೇ, ಒಂದು ಬಿರುಗಾಳಿ ಬಂದಿದ್ದಕ್ಕೆ ಹೇಗೆಲ್ಲ ನಾಶ ಆಗಿದೆ ಅಂತ. ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ ಕಾಯಿಲೆಯಿಂದ ಮಲಗಿದ್ದಾರೆ. ನನಗ್ ಗೊತ್ತಿದೆ ಸುಭಾಷ್ ಇಲ್ಲಿಗೆ ಬಂದು ಖಂಡಿತವಾಗ್ಲೂ ತಪ್ಪು ಕೆಲಸ ಮಾಡಿದ್ದಾನೆ ಅಂತ. ನಾನು ಬೇಡ ಅಂದಿದ್ದೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಸುಭಾಷ್ನ ಇಲ್ಲಿ ನೋಡಿದ್ಮೇಲೆ ನನಗೆ ಮಾತೇ ಬರಲಿಲ್ಲ. ನಾನು ಅವನ್ ಶಿಕ್ಷಕನಾಗಿದ್ದಕ್ಕೆ ನನಗೆ ತುಂಬಾನೇ ಹೆಮ್ಮೆ ಅನ್ನಿಸ್ತಾ ಇದೆ. ಸುಭಾಷ್, ನಿನ್ ಚಿಂತೆಯಲ್ಲಿ ನಿಮ್ಮಮ್ಮನ ಮನಸ್ಥಿತಿ ಹದೆಗಡ್ತಾ ಇದೆ. ಮಂಕ ಕೂತ್ಕೊಂಡು ಯಾರತ್ರ ಏನು ಮಾತಾಡ್ತಾನೆ ಇಲ್ಲ. ಅಮ್ಮಂಗೆ ಏನಾಯ್ತು? ಅಮ್ಮ ಯಾಕೆ ಮಾತಾಡ್ತಿಲ್ಲ? ನಿನಗೀಗ ಅನ್ಸ್ತಾ ಇದೆಯಾ ಈ ಸಮಯದಲ್ಲಿ ನಮ್ಮನ ಹತ್ರ ಹೋಗೋದು ಒಳ್ಳೇದಂತ? ಈ ರೀತಿ ನಾನು ಹಾಗೆ ಎಲ್ರನ್ನೂ ಬಿಟ್ಟು ಹೋಗಕ್ಕಾಗುತ್ತಾ? ಹೊರಟೋಗ್ಲಾ? ಅಲ್ಲಿ ಅಮ್ಮ ಅದ್ಯಾಕೆ ಮಾತಾಡ್ತಿಲ್ಲ? ಈಗ ನಾನೇನ್ ಮಾಡ್ಲಿ? ಕುಟುಂಬದ ಜನರು, ಅದ್ರಲ್ಲೂ ಅಪ್ಪ ಅಮ್ಮನ ಮೇಲಿನ ಕರ್ತವ್ಯನ ನಿಭಾಯಿಸದೆ ಬೇರೆಯವ್ರ ಜವಾಬ್ದಾರಿನ ನಿಭಾಯಿಸ್ತಿದ್ಯಲ್ಲ, ಇದು ಸರಿನಾ ಸುಭಾಷ್? ನನಗನ್ಸ್ತಾ ಇದೆ ನಿನಗೆ ನಿಮ್ಮ ಅಮ್ಮನ ಹತ್ರ ಹೋಗೋಕೆ ಇಷ್ಟ ಇಲ್ಲ. ನನ್ ಮನೆಗ್ ಬರ್ತೀನಿ ಅಪ್ಪ.
ಅಮ್ಮನ ಮುಖ ನೋಡ್ಬೇಕು. ಅನುಪಮ ಒಂದ್ಸಲ ಮನೆಗ್ ಬಾ, ಮಾತಾಡೋದಿದೆ. ನಾನ್ ಹೇಗೆ? ಏನು ಹೇಳ್ಬೇಡ, ಮನೆಗ್ ಬಾ ಅಷ್ಟೇ. ನಡೀರಿ ಎಲ್ರು. ನಡೀರಿ. ದೇಶದ ಸೇವೆ ಮಾಡಕ್ಕೆ ಇವತ್ತು ಮತ್ತೆ ಸಾಧ್ಯವಾಗಲಿಲ್ಲ. ಕಷ್ಟದ ಸಮಯದಲ್ಲಿ ನಾನೇನಾದ್ರೂ ಸಹಾಯ ಮಾಡಿದ್ರೆ ನನ್ನ ಸ್ವದೇಶಿ ಡಕಾಯಿತ ಅಂತ ಹೇಳ್ತಾರ. ಶರತ್, ಅಮ್ಮನ ಹತ್ರ ಹೋಗ್ಬೇಕಂದ್ರೆ ದೇಶದ ಸೇವೆನ ಬಿಟ್ಟು ಹೋಗ್ಬೇಕಾಗತ್ತಾ? ಅಮ್ಮ, ಹುಷಾರಾಗಿ ಹೋಗ್ಬಾ ಪ್ರೋಮಿ. ಅರೇ ಪ್ರಭಾ, ಈ ರೀತಿ ಕೂತ್ಕೊಂಡೇ ಇದ್ರೆ ಹೇಗಾಗುತ್ತೆ ಹೇಳು? ಪ್ರೋಮಿ ಇವತ್ತು ಹೋಗ್ತಾ ಇದ್ದಾಳೆ, ಅವಳಿಗೇನು ಮಾಡ್ಕೊಡಕ್ಕೂ ಆಗ್ಲಿಲ್ಲ. ಅಳಿಯಂದ್ರು ಕೂಡ ಒಳ್ಳೆ ರೀತಿ ಅತಿಥಿ ಸತ್ಕಾರ ಮಾಡೋಕಾಗ್ಲಿಲ್ಲ. ಇದನ್ನೆಲ್ಲ ನೋಡ್ಕೊಳಕ್ಕೆ ಮನೇಲಿ ಯಾರಿದ್ದಾರೆ? ನೀನೇ ಯೋಚನೆ ಮಾಡು. ಈಗ ಆ ಮಾತೆಲ್ಲ ಯಾಕಜ್ಜಿ, ಬಿಟ್ಬಿಡಿ. ಅಮ್ಮ, ನೀವ್ ಚಿಂತೆ ಮಾಡ್ಬೇಡಿ, ಎಲ್ರೂ ಹೋಗಿದಾರಲ್ವಾ, ಅವ್ರು ಖಂಡಿತ ಸುಬಿನ ಕರ್ಕೊಂಡ್ ಬರ್ತಾರೆ. ಅಮ್ಮ, ಸ್ವಲ್ಪ ನೀರ್ ಕುಡೀರಿ ಅಮ್ಮ. ಅಮ್ಮ, ಸುಭಿ ಬಂದ ನೋಡಿ. ಯಾಕೋ, ಎಲ್ಲಿ ಹೋಗಿದ್ದೆ ನೀನು? ಓ ಪ್ರಭಾ, ಇಲ್ಲೋಡು, ಸುಭಾಷ್ನ ಹುಡುಕಿ ಕರ್ಕೊಂಡ್ ಬಂದಿದ್ದಾರೆ, ನೋಡಿಲ್ಲಿ. ಅಮ್ಮ, ಅಮ್ಮ, ನಿನಗ್ ಒಂದ್ಸಲ ಹೇಳಾಯ್ತಲ್ಲ, ನೀನ್ ನನ್ ಜೊತೆ ಮಾತಾಡ್ಬೇಡ ಸುಭಿ. ಅಮ್ಮ, ಒಂದ್ಸಲ ನನ್ನ ಮಾತು ಕೇಳಿ ಅಮ್ಮ. ಅಮ್ಮ, ಅಮ್ಮ, ದಯವಿಟ್ಟು ನನ್ನ ಮಾತನ್ನ ಒಂದ್ಸಲ ಕೇಳಿ ಅಮ್ಮ. ಇದಾದ್ಮೇಲೆ ನೀವೇನ್ ಶಿಕ್ಷೆ ಬೇಕಾದ್ರೂ ಕೊಡಿ ಅಮ್ಮ. ಅಮ್ಮ, ನೀನೇನು ಮಾತಾಡ್ಬೇಡ ಸುಭಿ. ನನಗ್ ನಿನ್ನ ಹತ್ರ ಮಾತಾಡಕ್ ಇಷ್ಟ ಇಲ್ಲ. ಶರತ್, ನೀನ್ ಇವ್ನ ಇಲ್ಲಿಂದ ಕರ್ಕೊಂಡು ಹೋಗು. ಅಮ್ಮ, ಬೇಡ ಸುಭಾಷ್, ಈಗ ಅಮ್ಮನ ಹತ್ರ ಹೋಗ್ಬೇಡ, ಅಮ್ಮ ಕೋಪದಲ್ಲಿದ್ದಾರೆ. ಅತ್ತೆ, ನಾವಿನ್ನ ಹೊರಡ್ತೀವಿ. ಈಗ್ಲೇ ತುಂಬಾ ತಡ ಆಗ್ಬಿಟ್ಟಿದೆ. ಹಾ, ಒಳ್ಳೇದಾಗ್ಲಿ. ಹುಷಾರಾಗಿ ಹೋಗ್ಬಾ. ನೀನಿಲ್ದೆ ಈ ಮನೆ ಖಾಲಿ ಖಾಲಿ ಅನ್ಸುತ್ತೆ. ಇನ್ನೂ ಸ್ವಲ್ಪ ದಿನ ಇರ್ಬಹುದಾಗಿತ್ತಲ್ವಾ ಪ್ರೋಮಿ? ಅಮ್ಮ, ನೀವು ಸುಭಿ ಮೇಲೆ ಜಾಸ್ತಿ ಕೋಪ ಮಾಡ್ಕೋಬೇಡಿ ಅಮ್ಮ. ಅಮ್ಮ, ಬೇಡ ಬೇಡ ಸುಭಾಷ್, ಈಗ ನೀನ್ ಅಲ್ಲಿಗೆ ಹೋಗ್ಬೇಡ. ನೀನ್ ಮಾಡಿರೋದ್ರಿಂದ ಅಮ್ಮನ್ಗೆ ಕೋಪ ಬರೋದು ಸ್ವಾಭಾವಿಕ. ಅಮ್ಮ ಈಗ ಕೋಪದಲ್ಲಿದ್ದಾರೆ, ಈಗ ಅಲ್ಲಿಗೆ ಹೋಗ್ಬೇಡ. ದೇವ್ರು ನಿನ್ನ ಸುಖವಾಗಿಟ್ಟಿರ್ಲಿ. ಒಳ್ಳೇದಾಗ್ಲಿ ಮಗಳೇ.
ಈಗ ನಿಮ್ಮನ್ನ ಕಳ್ಸ್ಕೊಡ್ಬೇಕಲ್ಲ? ಆದ್ರೆ ಗಾಡಿ ವ್ಯವಸ್ಥೆನ ಷರತ್ತೆ ಮಾಡ್ಬೇಕಲ್ಲ. ಹೌದು ಅಜ್ಜಿ, ಬಲರಾಮ್ ಕಾಕ ತಮ್ಮ ಮಗನ್ ಚಿಕಿತ್ಸೆ ಮಾಡಿಸ್ಕೊಂಡು ಗಾಡಿನ ತಂದಿದ್ದಾರೆ. ಪ್ರೋಮಿ ಮತ್ತು ಅಳಿಯಂದ್ರು ಹೋಗ್ತಾರೆ ಅಂತ ಅಬ್ದುಲ್ ಗಾಡಿನ ತೊಳೆದಿಟ್ಟಿದ್ದಾನೆ. ಅಪ್ಪ, ಹಾಗಿದ್ರೆ ಗಾಡಿಲಿ ಎಲ್ಲ ವಸ್ತುಗಳನ್ನ ಇಟ್ಟು ಬಿಡೋದಾ? ಬೇಡ ಸತೀಶ್, ನಮಗೆ ಆ ಗಾಡಿ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ವಾ? ಹಾಗಿದ್ರೆ ನೀವಿಬ್ರು ಹೇಗೆ ಹೋಗ್ತೀರಾ? ನಾನು ಬಾಡಿಗೆ ಗಾಡಿ ವ್ಯವಸ್ಥೆ ಮಾಡಿದ್ದೀನಿ ಮಾವ. ಅರೆ ಇದೇನು ಹೇಳ್ತಿದ್ಯಪ್ಪ, ನೀನ್ ಅಳಿಯಾಗಿ ಹಾಗೆಲ್ಲ ಹೇಗ್ ಹೋಗ್ತೀಯಪ್ಪ? ನೋಡ್ತಿದ್ಯಲ್ಲ ಅಕ್ಕ, ಭಾವ ಯಾಕೆ ಈ ಗಾಡಿಲಿ ಹೋಗಕ್ ಒಪ್ತಾ ಇಲ್ಲ ಅನ್ನೋದು ಅರ್ಥ ಆಗ್ತಿದ್ಯಾ? ಯಾಕೆ ನಿನ್ನೆ ಅಪ್ಪ ಬಲರಾಮನ್ ಮಗನ್ಗೋಸ್ಕರ ಈ ಗಾಡಿ ತಗೊಂಡ್ ಹೋಗಕ್ ಹೇಳಿದ್ರು ಅರ್ಥನೇ ಆಗ್ತಿಲ್ಲ. ಎಲ್ಲ ಆಗ್ತಿರೋದು ಅದ್ರಿಂದಾನೆ. ಸರಳ, ಅಪ್ಪ ಏನೇ ಮಾಡಿದ್ರು ಯೋಚನೆ ಮಾಡೇ ಮಾಡಿರ್ತಾರೆ. ಮನೇಲಿ ಆರಾಮಾಗಿರೋ ನೀನು, ಕಾರಣ ಇಲ್ಲದೆ ಸಮಸ್ಯೆ ಹುಟ್ಟಾಕ್ಬೇಡ. ಇನ್ನೊಂದ್ಸಲ ಚೆನ್ನಾಗಿ ಯೋಚನೆ ಮಾಡಿ. ಸರಿಯಾದ ಟೈಮಿಗೆ ಹೋಗ್ಲಿಲ್ಲ ಅಂತಂದ್ರೆ ಟ್ರೈನು ಮಿಸ್ ಆಗಬಹುದು. ಇರ್ಲಿ ಬಿಡಿ ಮಾವ, ಮನೆಯಲ್ಲಿ ಒಂದೇ ಗಾಡಿ ಇದೆ, ಮತ್ತೆ ಹೊರಗೆ ಸ್ಥಿತಿನೂ ಸರಿ ಇಲ್ಲ. ಗಾಡಿ ಅಗತ್ಯ ಇದ್ದೇ ಇರುತ್ತಲ್ವಾ? ಗಾಡಿ ಮನೇಲೇ ಇರ್ಲಿ ಬಿಡಿ, ನಾವು ಮ್ಯಾನೇಜ್ ಮಾಡ್ಕೋತೀವಿ. ಪ್ರೋಮಿ, ನಡಿ. ಶರತ್, ಸತೀಶ್, ಹೋಗಿ ಅವ್ರು ಹೊರಡೋದಕ್ಕೆ ಗಾಡಿ ವ್ಯವಸ್ಥೆ ಮಾಡ್ಕೊಡಿ. ವಿಭಾವತಿ, ಸುಬಿಗೆ ಕೈಕಾಲು ತೊಳ್ಕೊಡೋ ವ್ಯವಸ್ಥೆ ಮಾಡಮ್ಮ. ಹಾಗೆ ಅವನ್ ಬಟ್ಟೆನೂ ಒಗ್ದಾಕೋ ವ್ಯವಸ್ಥೆ ಮಾಡು. ಅವನು ಮಹಾಮಾರಿ ರೋಗನ ಮುಟ್ಬಿಟ್ಟು ಬಂದಿದ್ದಾನೆ. ಸುಬಿ, ಅಮ್ಮನ್ ಮನ್ಸಿಗೆ ನೋವು ಮಾಡ್ಬೇಡ, ಹುಷಾರಾಗಿರೋ. ವಿಭಾ, ಈ ಮನೆ ಪರಿವಾರದವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊ. ನನ್ ತಮ್ಮನ್ನು ಚೆನ್ನಾಗಿ ನೋಡ್ಕೊ. ನೀವ್ ಮತ್ತೆ ಯಾವಾಗ ಬರ್ತೀರಾ ಪ್ರೋಮಿ ಅಕ್ಕ? ಬರ್ತೀನಿ, ಬೇಗ ಬಂದ್ಬಿಡ್ತೀನಿ. ಹೋಗ್ ಬರ್ತೀನಿ ವಿಭಾ. ದುರ್ಗಾ 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 ದುರ್ಗಾ. ವಿಭಾತ್ಗೆ ಮಂಗಲ್ ಜೀವನ ಕಾಪಾಡಿ ನಾನೇನ್ ಅನ್ಯಾಯ ಮಾಡಿದ್ದೀನಿ? ಅಮ್ಮ ಇಷ್ಟೊಂದು ಕೋಪ ಯಾಕೆ ಮಾಡ್ಕೊಂಡಿದ್ದಾರೆ? ಏನಿದು? ಇವನ್ ಸ್ಥಿತಿ ಮತ್ತೆ ಹದಗೆಡ್ತಿದೆ. ಹೀಗಾದ್ರೆ ಇವನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ. ಸಕ್ಕರೆ ಮತ್ತು ಉಪ್ಪಿನ ನೀರು ಸ್ವಲ್ಪ ಜಾಸ್ತಿ ಕೊಡಿ. ಆಗ್ಲಿ ಡಾಕ್ಟರ್ ಅವರೇ, ಮಂಗಲ್ನ ಹೇಗಾದ್ರೂ ಮಾಡಿ ಸರಿ ಮಾಡ್ಬೇಕು. ಡಾಕ್ಟರ್ ಅವರೇ, ಇವನ್ ಸ್ಕೂಲಲ್ಲಿ ತುಂಬಾ ಕಡಿಮೆ ಮಾರ್ಕ್ಸ್ ತಗೊಳ್ಳೋ ಹುಡುಗ ಅಂತ ನನಗೆ ಗೊತ್ತಿದೆ. ಆದ್ರೆ ಅವನ್ ಪ್ರಯತ್ನ, ಅವನ್ ಸಂಘರ್ಷ ಅದ್ಯಾವುದು ಸುಳ್ಳಲ್ಲ ತಾನೆ? ಅದಕ್ಕೋಸ್ಕರ ಹಳ್ಳಿಯಿಂದ ಇಷ್ಟು ದೂರ ಇರೋ ಸ್ಕೂಲಿಗೆ ಬಂದು ಓದ್ತಾ ಇದ್ದಾನೆ. ಮಂಗಲ್, ಮಂಗಲ್, ಮಂಗಲ್ ಏಳು ಪುಟ, ನೀನ್ ಸರಿ ಆಗ್ಲೇಬೇಕು, ಹೇಳ್ಬೇಕು, ಮತ್ತೆ ಸಂಘರ್ಷನ ಮಾಡ್ಲೇಬೇಕು. ನಿನ್ನ ಎಲ್ಲಾ ಗೆಳೆಯರು ನಿನ್ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೇಳು, ಸ್ವಲ್ಪ ನೀರನ್ನು ಕೊಡಿ. ಇವನಿಗೆ ಸ್ವಲ್ಪ ನೀರು ಕುಡಿಸಿ ನೋಡ್ತೀನಿ. ಮಂಗಲ್, ಮಂಗಲ್, ಸ್ವಲ್ಪ ನೀರು ಕುಡಿಕಂದ. ಅನುಪಮ, ನೀನ್ ಮೊದಲು ಏನಾದ್ರೂ ತಿನ್ನು. ಏನ್ ಹೇಳ್ತಿದ್ದೀರಾ ಅನಂತವ್ರೆ? ನಮ್ ದೇಶದ ಜನರು ಇಷ್ಟು ಕಷ್ಟದಲ್ಲಿದ್ದಾರೆ, ಸಾವಿನ ಜೊತೆ ಹೋರಾಡ್ತಿದ್ದಾರೆ. ನಾನ್ ಹೇಗ್ ತಿನ್ಲಿ? ಬೇಡ. ಅನುಪಮ, ದುಃಖ ವ್ಯಕ್ತಿನ ಅಶಕ್ತನಾಗಿ ಮಾಡಲ್ಲ,
ಬದಲಾಗಿ ಸೋಲ್ಸ್ಬಿಡುತ್ತೆ. ಇವನ್ ಸರಿಯಾಗಿ ಹೇಳ್ತಾ ಇದ್ದಾನೆ. ದೇವ್ರ ದಯೆ ಏನೂ ಆಗಿಲ್ಲ, ಏನಾದ್ರೂ ಕಾಯಿಲೆ ಬಂದ್ಬಿಟ್ರೆ ಆಗ ದೇಶ ಸೇವೆ ಮಾಡೋದಕ್ಕೆ ಒಂದು ಕೈ ಕಡಿಮೆ ಆಗ್ಬಿಡುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಿದ್ಯಾ? ನಾನ್ ಮಂಗಲ್ ಬಗ್ಗೆ ಅವ್ರ ಮನೆಗೆ ಹೋಗಿ ಈ ವಿಷಯ ಹೇಳ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತೀನಿ. ನಾನ್ ಸುಭಾಷ್ಗೆ ಮಾತು ಕೊಟ್ಟಿದ್ದೀನಿ. ಮಂಗಲ್ಗೆ ಏನು ಆಗಕ್ ಬಿಡಲ್ಲ. ಮಂಗಲ್ಗೇನೂ ಆಗೋದಿಲ್ಲ, ಅವನ್ಗೇನೂ ಆಗಲ್ಲ. ನಾನಿದ್ದೀನಿ, ನಾವೆಲ್ಲರೂ ಇದ್ದೀವಿ. ಮಂಗಲ್ ಒಬ್ನೇ ಅಲ್ಲ, ನನ್ನ ಎಲ್ಲ ವಿದ್ಯಾರ್ಥಿಗಳು ನನಗೆ ನನ್ನ ಮಕ್ಕಳ ಹಾಗೇನೆ. ಅದು ಸುಭಾಷ್ ಆಗ್ಲಿ, ಚಾರುನೇ ಆಗ್ಲಿ, ಮಂಗಲೇ ಆಗ್ಲಿ. ಮಕ್ಳಿಗೇನು ಅಪಾಯ ಆಗ್ಬಾರ್ದು, ಆಗೋದಕ್ಕೆ ನಾನು ಬಿಡೋದೂ ಇಲ್ಲ. ನಿಮ್ಮಂಥ ವ್ಯಕ್ತಿ ಏನಾದ್ರೂ ಮನೇಲೂ ಹುಟ್ಟಿದಿದ್ರೆ ದೇಶಕ್ಕೆ ಇಂಥ ಸ್ಥಿತಿ ಬರ್ತಾ ಇರ್ಲಿಲ್ಲ. ಅನಂತ್, ಶಾರದಾ ಅದೃಷ್ಟವಂತೆ. ನಿಮ್ಮಂತವ್ರು ಅವ್ರಿಗೆ ಸಿಕ್ಕಿದ್ದಾರೆ. ಮಂಗಲ್ 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 ಏನಾಗ್ತಾ ಇದೆ? ಡಾಕ್ಟರ್ ಅವರೇ, ಏನಾಯ್ತು ಇವನಿಗೆ? ಡಾಕ್ಟರ್ ಅವರೇ, ಇವನು ಯಾಕೆ ಏನು ಮಾತಾಡ್ತಿಲ್ಲ? ಮಂಗಲ್ 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 ಅಮ್ಮ ಅಮ್ಮ, ನಿಮ್ಗೆ ನಾನೇನಾದ್ರೂ ತಪ್ಪು ಮಾಡಿದೀನಿ ಅಂತ ಅನ್ಸಿದ್ರೆ ನೀವೇನೇ ಶಿಕ್ಷೆ ಕೊಟ್ಟರು ನಾನು ಅದನ್ನ ಒಪ್ಕೋತೀನಿ. ದಯವಿಟ್ಟು ನೀವ್ ಹೀಗೆ ಸುಮ್ನೆ ಇರ್ಬೇಡಿ ಅಮ್ಮ. ನಾನೀಗಾಗ್ಲೇ ನಿನಗ್ ಒಂದ್ಸಲ ಹೇಳಾಗಿದೆ ಸುಬಿ, ಆದ್ರೂ ನೀನು. ಜಾನಕಿನಾಥ್ ಅವ್ರೆ, ಮೇಷ್ಟ್ರೆ, ನೀವಿಲ್ಲಿ? ವಿದ್ಯಾರ್ಥಿಗಳ ಮನೆಗೆ ಬಂದು ನಾನು ಕ್ಷಮೆ ಕೇಳ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ನಿಮ್ ಮಗ ಸುಭಾಷನ್ಗೆ ಏನೋ ಸಮಸ್ಯೆ ಇದೆ. ಅವನ್ ರೆವೆನ್ ಶಾ ಸ್ಕೂಲ್ಗೆ ಸೇರ್ಕೊಂಡ ದಿನದಿಂದ ನಾನು ಗಮನಿಸ್ತಾನೆ ಇದ್ದೀನಿ. ಆದ್ರೆ ಇವನ ವಿಚಾರಗಳು ಇಷ್ಟು ಅಪಾಯಕಾರಿಯಾಗಿರುತ್ತೆ ಅನ್ನೋದು ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ನೀವು ಸುಭಾಷನ್ಗೆ ಪಾಠ ಮಾಡೋರು. ನಿಮ್ ದೂರನ್ನ ಕೇಳದೆ ನನಗೆ ಬೇರೆ ದಾರಿ ಇಲ್ಲ. ಹೇಳಿ ಮಾಸ್ಟ್ರ, ಏನಾಯ್ತು? ಏನ್ ಹೇಳಿ? ನಿಮ್ ಮಗ ನನ್ ಮಗನ್ಗೆ ಅಂತದ್ ಏನ್ ಮಾಡಿದನೋ ನನಗೆ ಗೊತ್ತಿಲ್ಲ. ನನಗಂತೂ ಅದು ಅರ್ಥನೇ ಆಗ್ತಿಲ್ಲ. ಇವನು ಸುಭಾಷನ್ ಗುಂಪಿಗೆ ಸೇರ್ಕೊಂಡಿದ್ದಾನೆ. ಇವನ್ ನನ್ ಕೈಗೆ ಸಿಕ್ಕಾಕೊಂಡ್ಮೇಲೆ ಎಲ್ಲ ಬಾಯ್ ಬಿಡ್ತಾ ಇದ್ದಾನೆ. ಇಷ್ಟೆಲ್ಲ ಆಗಿರೋದಕ್ಕೆ ನಿಮ್ ಮಗ ಸುಭಾಷೇ ಕಾರಣ. ನೀವು ದೊಡ್ಡ ಮನುಷ್ಯರು. ಸುಭಾಷ್ ಏನ್ ಮಾಡ್ತಾನೆ ಏನ್ ಮಾಡಲ್ಲ ಅದರಿಂದ ನಿಮ್ಗೇನಾಗ್ಬೇಕಾಗಿಲ್ಲ. ಸುಭಾಷ್ ಓದ್ತಾನೋ ಓದ್ದೇ ಇರ್ತಾನೋ ಅದರಿಂದ ನಿಮ್ಗೇನೂ ತೊಂದರೆ ಇಲ್ಲ. ಆದ್ರೆ ನಾನಂತೂ ನನ್ನ ಮಗನ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡ್ಬೇಕಲ್ವಾ? ಯಾವತ್ತು ಸ್ಕೂಲಲ್ಲಿ ಇರೋದೇ ಇಲ್ಲ. ಪ್ರತಿದಿನ ಗುಂಪು ಮಾಡ್ಕೊಂಡು ಸ್ಕೂಲಿಂದ ಓಡ್ ಹೋಗ್ತಾನೆ. ಸುಭಾಷನ್ ಏನಾದ್ರೂ ಸ್ಕೂಲಿಂದ ತೆಗೆದು ಹಾಕ್ಬಿಟ್ರೆ ನೀವು ಅವನ್ನ ಬೇರೆ ಯಾವ್ದೋ ದೊಡ್ಡ ಸ್ಕೂಲಿಗೆ ಸೇರಿಸ್ಬಿಡ್ತೀರಿ. ನನ್ನ ಮಗ ಓದ್ತಾ ಇಲ್ಲ, ನನ್ನ ಮಾತು ಕೇಳ್ತಾ ಇಲ್ಲ. ಇವನು ಮುಂಚೆ ಯಾವತ್ತೂ ಈ ರೀತಿ ಮಾಡ್ದೋನೇ ಅಲ್ಲ. ಇದಕ್ಕೇನಂತೀರ? ಸುಭಾಷ್ ಏನು ತಪ್ಪೇ ಮಾಡಿಲ್ಲ. ಅವನು ಮಂಗಲ್ನ ಕಾಪಾಡಿ ಸಹಾಯ ಮಾಡಿದ್ದಾನೆ. ಸುಭಾಷ್ ಒಬ್ನೇ ಸಹಾಯ ಮಾಡ್ತಿಲ್ಲ, ನಾವೆಲ್ಲರೂ ಸೇರಿ ಮಾಡ್ತಿದೀವಿ. ಉತ್ತರ ಕೊಡ್ತೀಯಾ? ಸುಭಾಷನ್ ಜೊತೆ ಸೇರಿ ಇದನ್ನೇನ ಕಲ್ತಿರೋದು? ಅಪ್ಪನಿಗೆ ಎದುರು ಮಾತಾಡೋದ? ಸ್ನೇಹಿತರ ಜೊತೆಗೆ ಸೇರೋದು, ಸ್ನೇಹಿತರ ಮಾತನ್ನ ಕೇಳೋದು. ನಿನ್ನ ಮೈ ಮೇಲಿರೋ ಭೂತನ ನಾನು ಓಡಿಸ್ತೀನಿ. ನಿನ್ನ ನಾನು ಸುಮ್ಮನೆ ಬಿಡಲ್ಲ. ಇದ್ರಲ್ಲಿ ಅವನ್ ತಪ್ಪು ಏನೂ ಇಲ್ಲ, ಎಲ್ಲ ನಂದೆ. ನೀವು ಅವನ್ಗೆ ಹೊಡಿಬೇಡಿ, ಬೇಕಾದ್ರೆ ನೀವು ನಂಗೆ ಹೊಡೀರಿ. ಈಗ ಅವನ್ ಪಕ್ಷ ವಹಿಸ್ತಿದ್ಯಾ? ಜಾನಕಿನಾಥ್ ಅವ್ರೆ, ನೋಡಿ, ನಿಮ್ಮ ಕಣ್ಣಾರೆ ನೀವೇ ನೋಡಿ. ಅರವಿಂದ್, ನೀನು ಇನ್ಮೇಲೆ ಈ ರೀತಿ ತಪ್ಪು ಮಾಡಬೇಡ. ಅಪ್ಪನ್ ಮಾತು ಕೇಳು. ಎಲ್ರೂ ನಿನ್ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ಇನ್ಮೇಲೆ ನೀನು ಈ ರೀತಿ ಮಾಡಕ್ ಹೋಗ್ಬೇಡ.
ದಯವಿಟ್ಟು ನನ್ನ ಕ್ಷಮಿಸಿ ಮೇಷ್ಟ್ರೆ. ನಾನು ನಿಮ್ಮೆಲ್ರಿಗೂ ತೊಂದರೆ ಕೊಟ್ಬಿಟ್ಟೆ ಅನ್ಸುತ್ತೆ. ಸುಭಾಷ್ ಎಲ್ಲಾ ಮಕ್ಳನ್ನು ಅಪಾಯಕ್ಕೆ ತಳ್ತಾ ಇದ್ದಾನೆ. ಮಹಾಮಾರಿ ಇರುವಂತ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಮಕ್ಳಿಗೇನಾದ್ರೂ ಕಾಯಿಲೆ ಬಂದ್ರೆ ಏನ್ ಮಾಡೋದು? ಒಂದಿನೂ ಸ್ಕೂಲಲ್ಲಿ ಇರಲ್ಲ. ಎಲ್ಲಾ ಮಕ್ಕಳನ್ನು ಕರ್ಕೊಂಡು ಸ್ಕೂಲಿಂದ ಓಡೋಗ್ತಾನೆ. ಅರವಿಂದ್, ನೀನು ಇನ್ಮೇಲೆ ಈ ರೀತಿ ತಪ್ಪು ಮಾಡಬೇಡ. ಅಪ್ಪನ್ ಮಾತು ಕೇಳು. ಎಲ್ರೂ ನಿನ್ ಮೇಲೆ ಸಿಟ್ ಮಾಡ್ಕೊಂಡಿದ್ದಾರೆ. ಹೋಗಿ. ಅಮ್ಮ ಒಳಗ್ ಬರ್ಬೋದಾ? ನೀನೊಬ್ಬ ಬರ್ಬಹುದು, ಬೇಕಿದ್ರೆ ವಿಭಾನು ಬರ್ಬಹುದು. ಬಾಸುಭಿ, ಅಮ್ಮ ನೀವೊಂದ್ಸಲ ಸುಬಿ ಹತ್ರ ಮಾತಾಡಿ. ಅವನಿಗೆ ತುಂಬಾ ನೋವಾಗ್ತಿದೆ. ನಾನ್ ಬೇರೆ ಅವನ ಮೇಲೆ ಕೋಪ ಮಾಡ್ಕೊಂಡೆ. ಆದ್ರೆ ಅವನು ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಅಳ್ತಿದ್ದಾನಮ್ಮ. ಅವನಿಗೆ ತಪ್ಪಿನ ಅರಿವಾಗಿದೆ ಅಮ್ಮ. ಅಮ್ಮ, ಸುಭಿ ಎಲ್ರ ಹತ್ರನೂ ಕ್ಷಮೆ ಕೇಳಿದಾನೆ. ಅವನು ಅವ್ರ ಮೇಷ್ಟ್ರ ಹತ್ರನೂ ಕ್ಷಮೆ ಕೇಳಿದಾನೆ. ಅಮ್ಮ, ಇದೊಂದ್ಸಲ ಅವನ್ನ ಕ್ಷಮಿಸ್ಬಿಡಿ. ಅವನು ಮಾತ್ ಕೊಟ್ಟಿದ್ದಾನೆ, ಇಂಥ ಕೆಲ್ಸನ ಇನ್ಯಾವತ್ತೂ ಮಾಡಲ್ವಂತೆ. ಅವನೇನಾದ್ರೂ ನಮ್ಮ ಮಾತಿಗೆ ಬೆಲೆ ಕೊಡ್ತಾನ ವಿಭಾ? ಎಲ್ಲೂ ಹೋಗಲ್ಲ ಅಂತ ನಿನಗೂ ಮಾತು ಕೊಟ್ಟಿದ್ದ. ಅವನ್ ಕೊಡೋ ಮಾತಿಗೇನಾದ್ರೂ ಬೆಲೆ ಇದ್ಯಾ? ಅಮ್ಮ, ಒಂದ್ಸಲ ಮಾತಾಡಿ ಅಮ್ಮ. ಸುಭಿ, ಮುಂದೆ ಬಾ. ತಲೆ ಎತ್ ಮಾತಾಡು ಸುಭಾಷ್. ನಿನ್ ಪರವಾಗಿ ಮಾತಾಡೋದಕ್ಕೆ ನಿನ್ನ ಅಣ್ಣ ಅತ್ತಿಗೆನ ನೀನ್ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಅವ್ರ ಮಾತಿನ ಮೇಲಾದ್ರೂ ನಾನು ಹೇಗ್ ನಂಬಿಕೆ ಇಡ್ಲಿ ಹೇಳು? ಅಮ್ಮ, ನಾನು ಇನ್ಮೇಲೆ ನಿಮ್ಮ ಅನುಮತಿ ತಗೊಂಡೇ ಹೋಗ್ತೀನಿ. ನೀನೇನ್ ಮಾತ್ ಕೊಡ್ತೀಯೋ ನೀನ್ ಅದನ್ನ ಉಳಿಸ್ಕೋತಿಲ್ಲ. ನೀನೇನಾದ್ರೂ ನಿಜವಾಗ್ಲೂ ನನ್ ಬಗ್ಗೆ ಯೋಚಿಸಿದ್ರೆ ನೀನ್ ಇಂಥ ಕೆಲ್ಸನ ಮಾಡ್ತಾನೆ ಇರ್ಲಿಲ್ಲ. ಇವತ್ತಷ್ಟೇ ಅಲ್ಲ, ಯಾವಾಗ್ಲೂ ನೀನ್ ಇಂಥ ಕೆಲ್ಸಗಳನ್ನೇ ಮಾಡ್ತಿರ್ತೀಯ. ನಾನ್ ಬೇಡ ಅಂತ ಹೇಳಿದ್ರುನು. ಇನ್ಮೇಲೆ ನೀನ್ ನನ್ನ ಅನುಮತಿ ತಗೊಳ್ಳೋ ಯಾವ ಅವಶ್ಯಕತೆನೂ ಇಲ್ಲ. ನಿನಗ್ ಹೇಗ್ ಅನ್ಸತ್ತೋ ಹಾಗಿರು, ನಾನ್ ನಿನ್ನ ತಡೆಯೋದಿಲ್ಲ. ಅಮ್ಮ, ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮ. ನೀವ್ ಏನ್ ಹೇಳ್ತೀರೋ ನಾನು ಅದನ್ನೇ ಕೇಳ್ತೀನಿ. ನನ್ನ ನಂಬಿ ಅಮ್ಮ. ಈ ಸಲ ನನ್ನ ಕ್ಷಮಿಸ್ಬಿಡಿ ಅಮ್ಮ. ನಾನು ಒಳ್ಳೆ ಹುಡುಗ ಆಗಿರ್ತೀನಿ. ಇನ್ಮೇಲೆ ಹೊರಗಡೆಯಿಂದ ಯಾರೂ ಬಂದು ನನ್ನ ಬಗ್ಗೆ ಕೆಟ್ಟದಾಗ ಹೇಳಲ್ಲ ಅಮ್ಮ. ಗೋವಿಂದ 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 ಗೋವಿಂದ. ಅಮ್ಮ, ನನ್ ಮೇಲೆ ನಂಬಿಕೆ ಇಡಿ. ಇನ್ ಮುಂದೆ ನಿಮ್ಗೇನ್ ಇಷ್ಟ ಆಗಲ್ವೋ ನಾನು ಅದನ್ನ ಮಾಡಲ್ಲ. ಮಂಗಲ್ ನಾಪತ್ತೆ ಅಂತ ಗೊತ್ತಾಗಿದ ತಕ್ಷಣ ನಂಗೆ ತುಂಬಾ ನೋವಾಯ್ತು ಅಮ್ಮ. ತುಂಬಾ ಚಿಂತೆ ಆಗ್ತಿತ್ತು. ಇನ್ ಮುಂದೆ ನಾನು ಹಾಗೆ ಮಾಡಲ್ಲ ಅಮ್ಮ. ಅವನು ಹೇಗ್ ಬಿದ್ದಿದ್ದ ಗೊತ್ತಾ? ಅವನ್ ಮೇಲೊಂದ್ ಮರ ಬಿದ್ಬಿಟ್ಟಿತ್ತು ಅಮ್ಮ. ನಾನೇ ಓಡೋಗಿ ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ ನಂಗೆ ಗೊತ್ತು. ನೀವ್ ಹೀಗ್ ಮಾತಾಡದೇ ಇದ್ರೆ ನಂಗೆ ತುಂಬಾ ದುಃಖ ಆಗುತ್ತೆ ಅಮ್ಮ. ಗೋವಿಂದ 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 ಗೋವಿಂದ
ಗೋವಿಂದ ಗೋವಿಂದ ಗೋವಿಂದ ಗೋವಿಂದ. ಮಂಗಲ್ ಸರಿ ಹೋಗೋದಿಲ್ವಾ ಡಾಕ್ಟ್ರೆ? ಹೇಳಿ, ಸರಿ ಆಗ್ತಾನೆ ಅಲ್ವಾ? ಈಗೇನ್ ಹೇಳಕ್ಕಾಗಲ್ಲ. ಗೋವಿಂದ 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 ಗೋವಿಂದ. ನನ್ನ ಕ್ಷಮಿಸ್ಬಿಡಿ ಅಮ್ಮ, ನನ್ನ ಕ್ಷಮಿಸ್ಬಿಡಿ. ಸುಭಾಷ್ ಒಂದ್ ನಿಮಿಷ ನಿಂತ್ಕೋ. ಸುಭಾಷ್, ಸುಭಿ ನನ್ ಮಾತ್ ಕೇಳು. ಎಲ್ಲಿಗೆ ಹೋಗ್ತಿದ್ಯಾ? ಶರತ್ ಇವ್ನ್ ಮತ್ತೆ ಎಲ್ಲಿಗೆ ಹೋದ? ಎಲ್ಲಿಗೆ ಹೋದ ಇವನು? ಅಮ್ಮ, ನಾನು ನಿಮ್ಗೆ ಮಾತು ಕೊಡ್ತೀನಿ, ಇನ್ಮೇಲೆ ನಿಮ್ಗೆ ಹೇಳ್ದೆ ನಾನು ಎಲ್ಲೂ ಹೋಗೋದಿಲ್ಲ. ಗೋವಿಂದ 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 ಗೋವಿಂದ. ನಾನು ಆದಷ್ಟು ಬೇಗ ಕ್ಯಾಂಪ್ಗೆ ಹೋಗ್ಬೇಕು. ನಾನು ಈ ದಾರಿಲಿ ಹೋಗದೆ ಇದ್ರೆ ಅಲ್ಲಿಗೆ ತಲುಪಕ್ಕೆ ಆಗಲ್ಲ. ಗೋವಿಂದ 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 ಗೋವಿಂದ. ಮಂಗಲ್ಗೇನೂ ಆಗಲ್ಲ ಅಲ್ವಾ? ಇವ್ ನಾಡಿನೇ ಗೊತ್ತಾಗ್ತಾ ಇಲ್ವಲ್ಲ. ಹಾಗಿದ್ರೆ ಏನ್ ಮಾಡೋದು? ಮಂಗಲ್ ಸರಿ ಹೋಗೋದಿಲ್ವಾ ಡಾಕ್ಟ್ರೆ? ಹೇಳಿ, ಸರಿ ಆಗ್ತಾನೆ ಅಲ್ವಾ? ಈಗೇನ್ ಹೇಳಕ್ಕಾಗಲ್ಲ. ಮಂಗಲ್ ಇವನ್ ಯಾಕೆ ಹೀಗ್ ಮಾಡ್ತಿದ್ದಾನೆ? ನಾನು ಏನ್ ಮಾಡ್ಲಿ ಹೇಳಿ ದೊಡ್ಡಮ್ಮ? ಅವನಿಗೊಂದ್ ತಾಯಿಗಿಂತ ಬೇರೆಯವ್ರ ಸೇವೆ ಮಾಡೋದೇ ಅವನಿಗೆ ಹೆಚ್ಚಾಗೋಗಿದೆ. ನೀನೇನ್ ಚಿಂತೆ ಮಾಡ್ಬೇಡ ಪ್ರಭಾ, ಚಿಂತೆ ಮಾಡ್ಬೇಡ. ಶರತ್ ಹೋಗಿದ್ದಾನೆ, ಸುಬಿನ ವಾಪಸ್ ಕರ್ಕೊಂಡ್ ಬಂದೇ ಬರ್ತಾನೆ. ಏನಾಯ್ತು ಪ್ರಭಾ? ಹೊರಗೆ ಯಾರೋ ಸತ್ ಹೋಗಿದ್ದಾರೆ. ಗೋವಿಂದ ಗೋವಿಂದ ಅಂತ ಕೂಕೊಂಡು ಹೋಗ್ತಾ ಇದ್ರು. ಆ ಧ್ವನಿ ಕೇಳ್ತಿದ್ದ ಹಾಗೇನೆ ಸುಬಿ ಮನೆಯಿಂದ ಹೊರಟೋದ. ನನಗ ಅವನ್ನ ತಡೆಯೋಕ್ಕಾಗ್ಲಿಲ್ಲ. ಅಮ್ಮ ಅಮ್ಮ, ನಾನು ಅವನನ್ನ ಹಿಡಿಯೋ ಮುಂಚೆನೆ ಅವನಿಂದ ತಪ್ಪಿಸ್ಕೊಂಡು ಓಡೋದ. ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಓಡ್ ಹೋದ್ನಾ? ಎಲ್ಲೂ ದಾರಿ ತಪ್ಪಿಸ್ಕೊಂಡು ಹೋಗ್ಲಿಲ್ಲ ತಾನೆ? ನೀನ್ ಸುಮ್ನಿರು ಸರಳ, ಏನೇನೋ ಮಾತಾಡ್ಬೇಡ ನೀನು. ನನಗಂತೂ ಭಯದಿಂದ ಕೈ ಕಾಲೆಲ್ಲ ನಡುಗ್ತಿದೆ. ಸುಭಾಷ್ ಎಲ್ಲಾ ಮಕ್ಳನ್ನು ಅಪಾಯಕ್ಕೆ ತಳ್ತಾ ಇದ್ದಾನೆ. ಮಹಾಮಾರಿ ಇರುವಂತ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಮಕ್ಳಿಗೇನಾದ್ರೂ ಕಾಯಿಲೆ ಬಂದ್ರೆ ಏನ್ ಮಾಡೋದು? ಒಂದಿನೂ ಸ್ಕೂಲಲ್ಲಿ ಇರಲ್ಲ. ಎಲ್ಲಾ ಮಕ್ಕಳನ್ನು ಕರ್ಕೊಂಡು ಸ್ಕೂಲಿಂದ ಓಡೋಗ್ತಾನೆ. ಶರತ್, ಈಗ್ಲೇ ಗಾಡಿ ತಗೊಂಡು ಹೋಗು. ಮತ್ತೆ ಅಗತ್ಯ ಬಿದ್ದರೆ ಸುಭಾಷನ್ನ ಹೇಳ್ಕೊಂಡ್ ಬಂದ್ಬಿಡು. ಹಾಗೆ ಸತೀಶ್, ನೀನ್ ಬೇರೆ ಕಡೆ ಹುಡುಕು. ಯಾರು ಅವನ ಹತ್ರ ಮಾತಾಡೋ ಹಾಗಿಲ್ಲ. ಈ ಸಲ ಪ್ರಭಾ ಕೂಡ ಮಾತಾಡಲ್ಲ. ಈ ಸಲ ಸುಭಾಷ್ ಹತ್ರ ನಾನೇ ಮಾತಾಡ್ತೀನಿ. ಒಂದ್ ನಿಮಿಷ ನಿಂತ್ಕೊಳ್ಳಿ, ನಾನು ನಿಮ್ ಜೊತೆ ಬರ್ತೀನಿ. ಸುಬಿ ಹೋಗಿರೋದ್ ನೋಡ್ತಿದ್ರೆ ನೀವೊಬ್ರೆ ಅವನ್ನ ಕರ್ಕೊಂಡ್ ಬರೋಕ್ಕಾಗಲ್ಲ. ನಾನು ಬರ್ತೀನಿ. ಬೇಗ ಬನ್ನಿ ನೀವೆಲ್ರು. ಆಯ್ತಪ್ಪ. ನೀನು ಖಂಡಿತ ಸರಿಯಾಗಿ ಹೇಳ್ತಿದ್ಯಾ ಮಗಳೇ, ಸರಿಯಾಗಿ ಹೇಳ್ತಿದ್ಯಾ. ಜೀವನ ಪೂರ್ತಿ ಆ ಹುಡುಗ ನಿನ್ನನ್ನು ಅಳಿಸ್ತಾನೆ ಇರ್ತಾನೆ.
ಅಯ್ಯೋ ನನ್ನ ಮೊಮ್ಮಗ ಮಂಗಲಿಗೆ ಏನಾಯ್ತಪ್ಪ? ದೇವ್ರೇ ಕಾಪಾಡು ದೇವ್ರೇ ನನ್ನ ಮೊಮ್ಮಗ ಮಂಗಲನ್ನ. ನಾನೀಗ ಇವನ್ನ ಉಳಿಸೋದು ತುಂಬಾನೇ ಕಷ್ಟ. ಮಂಗಲ್ ಸರಿ ಹೋಗ್ತಾನೆ ಅಲ್ವಾ ಮಾಧವ ಮಿಸ್ಟ್ರೆ? ಅವನು ಮೊದ್ಲಿನ ಹಾಗೆ ಶಾಲೆಗೆ ಬರ್ತಾನೆ ಅಲ್ವಾ? ಹೇಳಿ ಹೇಳಿ ಮಾಧವ ಮಿಸ್ಟ್ರೆ. ಹಾ ಸುಭಾಷ್, ಖಂಡಿತ ಅವನು ಸರಿಯಾಗ್ಬಿಡ್ತಾನೆ. ಮತ್ತೆ ಎಲ್ಲರ ಜೊತೆಗೂ ಆಡ್ತಾನೆ, ಓದ್ತಾನೆ, ಶಾಲೆಗೂ ಬರ್ತಾನೆ. ಹಾಗಿದ್ರೆ ಡಾಕ್ಟರ್ ಹಾಗ್ಯಾಕೆ ಹೇಳಿದ್ರು ಮಾಧವ ಮಿಸ್ಟ್ರೆ? ಸುಭಾಷ್, ನೀನು ನಂಬಿಕೆನ ಯಾವತ್ತೂ ಕಳ್ಕೋಬೇಡ ಸುಭಾಷ್. ಯಾವಾಗ್ಲೂ ನಿನ್ ಮೇಲೆ ಭರವಸೆ ಇರಲಿ, ಸರಿನಾ? ಮಂಗಲ್ ಖಂಡಿತವಾಗ್ಲೂ ಸರಿ ಹೋಗ್ತಾನೆ. ಅಲ್ಲ, ನೀನು ಮತ್ತೆ ವಾಪಸ್ ಬಂದಿದ್ಯಲ್ಲ, ಮನೇಲಿ ಯಾರು ಕೋಪ ಮಾಡ್ಕೊಳ್ಳೋದಿಲ್ವಾ? ನಂಗೆ ಮನೇಲಿರಕ್ ಆಗ್ತಾನೆ ಇಲ್ಲ ಮಾಧವ ಮಿಸ್ಟ್ರೆ. ತುಂಬಾ ಕಷ್ಟ ಆಗ್ತಾ ಇತ್ತು. ನಿಮ್ ಗೊತ್ತಾ, ಯಾರೋ ನನ್ನ ಪದೇ ಪದೇ ಕರೀತಿದ್ದಾರೆ ಅನಿಸ್ತಿತ್ತು. ದೇಶದ ಜನರು ಸುಭಾಷ್. ನಾವಿದನ್ನೆಲ್ಲ ಒಪ್ಕೊಳ್ದೇ ಇರೋದು, ಇದನ್ನ ಮರೆಯೋದು ತುಂಬಾನೇ ಕಷ್ಟ. ನೋಡ್ತಾ ಇದೆಯಲ್ಲ ಎಷ್ಟೊಂದು ಜನರು, ಅವರೆಲ್ಲ ಅಪ್ಪ ಅಮ್ಮ, ಹೆಂಡತಿ, ಮಕ್ಕಳು, ಮನೆ, ಪರಿವಾರ ಎಲ್ಲನೂ ಬಿಟ್ಟು ಈ ಕರೆ ಹಿಂದೆ ಓಡ್ ಹೋಗ್ತಾರೆ. ಹಾ ಸುಭಾಷ್, ಈ ಕರೆ ದೇಶದ ಕರೆ ಸುಭಾಷ್. ನೀನೀಗ ಏನು ಹೆದರ್ಕೋಬೇಡ. ನಿನ್ ಹೆಂಡತಿಗೆ ಏನು ಆಗೋದಿಲ್ಲ. ನೀನ್ ಇಲ್ಲೇ ಇರು. ನಾವು ಒಳಗ್ ಹೋಗಿ ಇವ್ರನ್ನ ಡಾಕ್ಟರ್ಗೆ ತೋರಿಸ್ತೀವಿ. ವೀರೇಂದ್ರ, ಇವ್ರನ್ನ ಒಳಗ್ ಕರ್ಕೊಂಡು ಹೋಗೋಣ ಬಾ. ಓ, ಇದ್ರ ಅರ್ಥ ಇವರೆಲ್ಲರೂ ಇಲ್ಲೇ ಒಟ್ಟಾಗಿದ್ದಾರಾ? ಮೇಸ್ಟ್ರೆ, ಅದ್ಗೆ ಇದನ್ನ ನಿಮಗ್ ಕೊಟ್ಬಿಡಿ ಅಂತ ನನ್ ಕೈಲಿ ಕಳ್ಸಿದ್ದಾರೆ. ಓಹೋ, ಕೊಡಿ. ತಗೋ ಸುಭಾಷ್, ತಗೋ ಇದನ್ನ. ಮಾಧವ ಮಿಸ್ಟ್ರೆ, ಮಂಗಲ್ ಮಂಗಲ್ ಆದಷ್ಟು ಬೇಗ ಸರಿ ಹೋಗ್ಬಿಡ್ತಾನೆ. ತಗೋ ತಗೋ. ಸರ್ಜು, ಹೇಳಿ ಬೇಸ್ಟ್ರೆ. ಅನಂತ್ ಡಾಕ್ಟರ್ ತೋರಿಸೋದಕ್ಕೆ ಇನ್ನು ಇಬ್ಬರನ್ನ ಕರ್ಕೊಂಡ್ ಬಂದಿದ್ದಾನೆ. ಅವ್ರಿಗೂ ತಿನ್ನೋದಕ್ಕೆ ಅಂತ ಏನಾದ್ರೂ ಕೊಡ್ತೀಯಾ? ದಿನ ಪೂರ್ತಿ ಹುಡುಗರು ಏನು ತಿಂದೆ ಕೆಲಸ ಮಾಡ್ತಿದ್ದಾರೆ. ತಗೋ, ಅವ್ರಿಗೆ ಕೊಡು. ಹೋಗು. ನೀನ್ ತಿನ್ನು ಸುಭಾಷ್, ತಿನ್ನು. ವೀರೇಂದ್ರ,
ನೀನ್ ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬಾ, ಬೇಗ ಹೋಗು. ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಬನ್ನಿ ಬನ್ನಿ ಡಾಕ್ಟ್ರೆ, ಬನ್ನಿ. ಇವ್ರಿಗೆ ತುಂಬಾ ಜ್ವರ ಬಂದಿದೆ. ನಾನು ಗುಳಿಗೆ ಕೊಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ನೀವೆಲ್ಲ ಹೊರಗಿರಿ, ಏನು ಚಿಂತೆ ಮಾಡಬೇಡಿ. ಬಾ. ಅನಂತಣ್ಣ ಮಂಗಲಿಗೆ ಹೇಗಿದ್ದಾನೆ? ಸುಭಾಷ್, ಮಂಗಲ್ ಚೆನ್ನಾಗೇ ಇದ್ದಾನೆ, ನೀನ್ ಚಿಂತೆ ಮಾಡಬೇಡ. ಅಕ್ಕ, ಸ್ವಲ್ಪ ನೀರ್ ಸಿಗತ್ತಾ? ಹಾ, ಕೊಡ್ತೀನಿ. ತಗೊಳ್ಳಿ ನೀರು. ಅನಂತಣ್ಣ, ತಗೊಳ್ಳಿ, ಇದನ್ ತಿನ್ನಿ. ಕೊಡಿ. ನೋಡಿದ್ರ ಮೇಸ್ಟ್ರೆ, ನಮಗೀಗಿರೋ ಇಂಥ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ಬ್ರಿಟಿಷ್ ಸರ್ಕಾರ ಒಂಚೂರು ತಲೆ ಕೆಡಿಸ್ಕೊಂಡಿಲ್ಲ. ಅಲ್ಲ, ಇಷ್ಟು ದೊಡ್ಡ ಸಮಸ್ಯೆನೂ ಅವ್ರಿಗೆ ಅರ್ಥನೇ ಆಗ್ತಿಲ್ವಾ? ಯಾರೋ ಒಬ್ರು ಕೂಡ ಅವ್ರ ಜೊತೆ ಬಂದು ನಿಂತ್ಕೊಳ್ಳೇ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಕೂಡ ನಮ್ ದೇಶದ ಜನರು ಮೊದಲಿನ ತರ ಆಗ್ತಾರ ಮೇಸ್ಟ್ರೆ? ಅನಂತ್, ನೀನು ನಂಬಿಕೆ ಕಳ್ಕೋಬೇಡ. ನಮ್ಮ ದೇಶದ ಜನರೆಲ್ಲ ಮತ್ತೆ ಮೊದಲಿನ ತರ ಆಗ್ತಾರೆ. ನಂಬಿಕೆ ಇಡು. ಅದಕ್ಕೆ ನಾವೆಲ್ಲ ಸಹಾಯ ಮಾಡಬೇಕು. ಯಾವಾಗ ಸುಭಾಷ್ ದೊಡ್ಡವನಾಗ್ತಾನೋ ಆಗ ಈ ಕೆಲ್ಸನೆಲ್ಲ ಮಾಡ್ತಾನೆ. ಏನ್ ಸುಭಾಷ್, ಮಾಡ್ತೀಯ ಅಲ್ವಾ? ಸುಭಾಷ್, ನಿನ್ಮೇಲೆ ನನಗೆ ತುಂಬಾ ನಂಬಿಕೆ ಮತ್ತೆ ಕನ್ಸಿದೆ. ನೀನು ನಮ್ಮ ದೇಶದ ಜನರನ್ನೆಲ್ಲ ಕರ್ಕೊಂಡು ಮುಂದೆ ಹೋಗ್ತೀಯ ಅಲ್ವಾ? ಹೇಳು, ಮಾಡ್ತೀಯ ಸುಭಾಷ್? ಖಂಡಿತ ಮಾಡ್ತೀನಿ ಮೇಷ್ಟ್ರೆ, ನನ್ಗೆ ನಂಬಿಕೆ ಇದೆ. ನನಗ್ ಗೊತ್ತಿತ್ತು ಸುಭಾಷ್. ಅಕ್ಕ, ಅಕ್ಕ, ಅಲ್ಲಿ ನೋಡಿ, ಅಲ್ಲಿ ನಿಂತಿರೋರ್ಗೆ ತುಂಬಾ ಹಸುವಾಗಿದೆ ಅಂತ ಅನಿಸ್ತಾ ಇದೆ. ಒಂಚೂರು ಏನಾದ್ರು ತಿನ್ನೋ ಕೊಡ್ತೀರಾ ಅಕ್ಕ? ಈಗ ನಾನು ಇಲ್ಲಿಂದ ತಪ್ಪಿಸ್ಕೋಬೇಕು. ಮುಕುಂದ್ ಘೋಷ್ ಇಲ್ಲಿಗೆ ಬಂದ್ಬಿಟ್ರೆ ಮುಕುಂದ್, ಎಸ್ ಸರ್. ಸ್ವದೇಶಿಗಳನ್ನ ಅರೆಸ್ಟ್ ಮಾಡಿಲ್ವಾ? ನೋ ಸರ್. ಎಷ್ಟು ದಿನ ಆಗಿದೆ? ನಿನ್ನಿಂದ ಒಬ್ರನ್ನು ಕೂಡ ಹಿಡಿಯಕ್ಕಾಗಿಲ್ವಾ? ಸ್ವದೇಶಿಗಳು ಆಂಟಿ ಬ್ರಿಟಿಷ್ ಪೋಸ್ಟರ್ಸ್ ಗಳನ್ನ ಹಿಡಿದಿದ್ರು. ಅದಲ್ಲದೆ ಸಂಶುಲ್ ಆಲಂ ವಿರುದ್ಧ ಪೋಸ್ಟರ್ಸ್ ಬರ್ದಿದ್ದಾರೆ. ನಿಂಗ್ ಗೊತ್ತಲ್ವಾ ಇದು ಟ್ರಿಗರ್ ಸರ್ ಗೊತ್ತಾದ್ರೆ ಏನಾಗುತ್ತೆ ಅಂತ? ಸರ್, ನನಗೆ ಸ್ವಲ್ಪ ಟೈಮ್ ಬೇಕು ಸರ್. ನೋ ನೋ ನೋ, ನಾನ್ ನಿನ್ಗೆ ಟೈಮ್ ಕೊಡಕ್ಕಾಗಲ್ಲ. ಐ ನೀಡ್ ಆನ್ಸರ್, ಐ ನೀಡ್ ಆಕ್ಷನ್. ಗೋ ಅಂಡ್ ಫೈಂಡ್ ದೆಮ್. ಎಸ್ ಸರ್. ಸಂಶುಲ್ ಆಲಂ ಬರೋಕ್ ಮೊದಲು ಯಾರ್ಯಾರು ಪೋಸ್ಟರ್ ಬರ್ದಿದಾರೋ
ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ. ನೀನ್ ಈ ಕೆಲಸ ಮಾಡಿಲ್ಲ ಅಂದ್ರೆ ನಾನು ನಿನ್ ಮೇಲೆ ಆಕ್ಷನ್ ತಗೊಂತೀನಿ. ಮೈಂಡ್ ಇಟ್. ಸರ್ 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 ನನ್ಗೊಂದು ಅವಕಾಶ ಮಾಡ್ಕೊಡಿ ಸರ್. ನಾನು ಹೇಗಾದ್ರೂ ಮಾಡಿ ಅವ್ರನ್ನ ಹಿಡಿತೀನಿ. ಹೈ, ನೀನೇನ್ ಇಲ್ಲಿ ಕತ್ತೆ ಕಾಯ್ಕೊಂಡು ನಿಂತಿದ್ಯೇನೋ? ನೀನ್ ಕೊಡ್ತಾರ ಒಂದು ಮಾಹಿತಿನೂ ಸರಿಯಾಗಿಲ್ಲ. ನಿನ್ನಿಂದಾಗಿ ನಾನು ಒಬ್ಬ ಸ್ವದೇಶಿನೂ ಹಿಡಿಯಕ್ಕಾಗ್ತಾ ಇಲ್ಲ. ಸರ್, ನೀವ್ ಇವತ್ತೇನಾದ್ರೂ ಒಂದು ದೊಡ್ಡ ಬಲೆ ಬೀಸಿದ್ರೆ ಎಲ್ಲಾ ಸ್ವದೇಶಿಗಳನ್ನು ನೀವು ಒಂದೇ ಸಲ ಹಿಡಿಬಹುದು. ನಿಜಾನಾ? ನಿಜ ಸರ್. ಅವರೆಲ್ಲ ಒಟ್ಟಾಗಿದ್ದಾರೆ. ಯಾರು ಓಡೋಗಕ್ಕಾಗಲ್ಲ. ಯಾಕಂದ್ರೆ ಅವರು ಅಲ್ಲಿ ಸೇವೆ ಮಾಡ್ತಿದ್ದಾರೆ. ನಿಜ ಹೇಳ್ತಾ ಇದ್ದೆ ತಾನೆ? ನಿಜ ಸರ್, 100% ನಿಜಾನೇ. ಯಾರಾದ್ರೂ ಒಬ್ರು ಬಾಯಿಂದ ವಿಷಯ ತಿಳ್ಕೊಬೇಕಂದ್ರೆ ಅವ್ರ ಜೊತೆ ಕೂತ್ ಊಟ ಮಾಡ್ಬೇಕು. ಇದನ್ನೆಲ್ಲ ನನ್ ಕಲ್ತಿದ್ದು ನಿಮ್ಮಿಂದಾನೆ ಸರ್. ನಾನ ಕ್ಯಾಂಪಿಂದಾನೆ ಬರ್ತಾ ಇರೋದು. ಇಲ್ಲ ಸರ್, ತಿನ್ನು ಸರ್. ನನಗೆ ಫೋರ್ಸಿನ ಅಗತ್ಯ ಇದೆ ಸರ್. ಗ್ರಾಂಟೆಡ್. ನಾನು ನಿನ್ ಜೊತೆನೆ ಬರ್ತೀನಿ. ಎಸ್ ಸರ್. ಆ ಸಂಶೂಲ್ ಆಲಂನ ವಿರುದ್ಧ ಯಾರೆಲ್ಲ ಪೋಸ್ಟರ್ಗಳನ್ನ ಬರೆದಿದ್ರೋ ನಾನವರಲ್ಲಿ ಯಾರನ್ನು ಬಿಡೋದಿಲ್ಲ. ಒಬ್ಬನ್ನೂ ಬಿಡೋದಿಲ್ಲ. ಸರಿಯಾಗಿ ಯಾರನ್ನೂ ನೋಡೋಕಾಗ್ತಿಲ್ಲ. ಇಂಥ ಹೊತ್ತಲ್ಲಿ ಸುಬಿ ಎಲ್ ಹೋದ ಅಂತ ನಿಮ್ಗೇನಾದ್ರೂ ಗೊತ್ತಾ? ನಾನು ಅದನ್ನೇ ಯೋಚಿಸ್ತಿದ್ದೀನಿ. ಸುಬಿ ಒಂದ್ ವೇಳೆ ಅಡ್ಡದಾರಿಯಿಂದ ಹೋಗದೆ ಇದ್ರೆ ಗಾಡಿಗಿಂತ ಮೊದಲೇ ಅವ್ನು ಎಲ್ಲಿ ಹೋಗಕ್ ಸಾಧ್ಯ? ನಾವ್ ಆ ಕಡೆಗೆ ಹೋಗದೆ ಈ ಕಡೆಗೆ ಮೊದ್ಲು ಬರ್ಬೇಕಾಗಿತ್ತು. ಸುಬಿನ ಹುಡುಕಕ್ಕೆ ಸತೀಶನ್ ಆ ಕಡೆ ಹೋಗಿದ್ದಾರೆ. ನಾವ್ ಅದಕ್ಕೆ ಈ ಕಡೆ ಬಂದಿದ್ದು. ನನ್ಗನ್ಸೋ ಪ್ರಕಾರ ಸುಬಿ ಈ ಕಡೆನೆ ಬಂದಿರ್ತಾನೆ. ಈ ರಸ್ತೆಯಲ್ಲೇ ಎಲ್ಲೋ ಇರ್ತಾನೆ. ಆದ್ರೆ ಅವ್ನು ಎಲ್ಲೂ ಕಾಣಿಸ್ತಿಲ್ವಲ್ಲ. ಆದ್ರೆ ಅವ್ನು ಎಲ್ಲಿ ಹೋದ? ನನಗೂ ಅರ್ಥ ಆಗ್ತಿಲ್ಲ. ಸುಭಿ